ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ರೈತರಿಗೆ ಅನುಕೂಲ ಮಾಡಿಕೊಡಲು ಈ ಕೂಡಲೇ ಅವರು ಬಜೆಟ್ನಲ್ಲಿ ಏನು ಕೇಳಿದರೆ 20 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಈ ಒಂದು ಸಮಸ್ಯೆ ಒತ್ತುವರಿಯಾಗದ ಸಮಸ್ಯೆ ಬಗ್ಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗಮನ ಹರಿಸಬೇಕು. ಈ ಕೂಡಲೇ ಸರ್ವೆ ಮಾಡಿಸಿ ಕಾಂಪೌಂಡ್ ಅನ್ನು ನಿರ್ಮಿಸಿ ರೈತರಿಗೆ ಏನಾದ್ರು ರಸ್ತೆ ಬೇಕಾದ್ರೆ ರಸ್ತೆ ಬಿಡೋಣ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ರಸ್ತೆ ಈ ಒತ್ತುವರಿ ಜಾಗವನ್ನು ಯಾವುದೇ ಪ್ರಭಾವಿ ವ್ಯಕ್ತಿಯಾಗಿರಲಿ ರೈತರೇ ಆಗಿರಲಿ ಆ ಒತ್ತುವರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಇಲ್ಲ ವಿವಿಧ ತಳಿಯ ಹಸು ಕುರಿಗಳಿಗೆ ಒಂದು ಹೆಚ್ಚಿನ ಅನುದಾನ ನೀಡಿ ಅವುಗಳ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಮತ್ತು ಜನಪ್ರಿಯ ಶಾಸಕ ಸಮೃದ್ಧಿ ಮಂಜಣ್ಣವರಿಗೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ, ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. 1 ವಾರದ ಒಳಗೆ ಈ ಒಂದು ಜಾಗವನ್ನು ನೀವು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು 50 ಎಕರೆಯಲ್ಲಿ ಕುರಿ ಮೇಕೆಗಳಿಗೆ ಏನು ಆಹಾರ ಮರಗಳಿದೆಯೋ ರಾಗಿ, ಬೇವು, ಆಲ ಅವುಗಳನ್ನು ನೆಡಲು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ವಿವಿಧ ತಳಿಗಳಿಗೆ ಸೆಡ್ ಅವಶ್ಯಕತೆ ಇದೆ, ಆ ಸೆಡ್ಗಳಿಗೂ ಅನುದಾನ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಇದೇ ಒಂದು ಹೆಚ್ಚುಗೊಳ್ಳಲಿಯ ಪಶು ವಿಜ್ಞಾನಿಗಳ ಕೇಂದ್ರದಿಂದ ನೂರಾರು ರೈತರಲ್ಲ ಸಾವಿರಾರು ರೈತರು ನಮ್ಮ ಈ ಒಂದು ಕೇಂದ್ರ ಅಭಿವೃದ್ಧಿಗಾಗಿ ಕಾಲ್ನಡಿಗೆ ಜಾಥಾವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ನಡೆಸಬೇಕಾದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಒಂದು ಹೆಚ್ಚುಗೊಳ್ಳಲಿರುವಂತಹ ಪಶು ವೈದ್ಯಕೀಯ ಮತ್ತು ಪಶು ವಿಜ್ಞಾನಿಗಳ ಕೇಂದ್ರವನ್ನು ಅಭಿವೃದ್ಧಿ ಮಾಡಲೇಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ವಿ. ಒತ್ತಡ ತಂದು ಇದರಲ್ಲಿ ಮಾಡಿದ್ರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲಾ ಈ ಮಕ್ಕಳಿಗೆ, ರೈತಾಪಿ ಮಕ್ಕಳಿಗೆ ಅನುಕೂಲ ಆಗತ್ತೆ. ಅನುಕೂಲ ಮಾಡೋಕ್ಕೋಸ್ಕರ ಶಿವನ್ಮಟ್ಟಗಳ ಇದಕ್ಕೆ ಪೆಂಡಿಂಗ್ ಇದೆ. ದಯವಿಟ್ಟು ಸರ್ಕಾರದಲ್ಲಿ ಪ್ರಾಜೆಕ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಒಂದು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದ ಮತ್ತೆ ಹಣಗಳ ಬಿಡುಗಡೆ ಆಗಿಲ್ಲ. ಸಂಬಂಧಪಟ್ಟ ಇಲಾಖೆ ತನ್ನಿಗಿದೆ. ಆದ್ದರಿಂದ ಸಂಬಂಧಪಟ್ಟ ಸರ್ಕಾರದವ್ರ ಮೇಲೆ ಒತ್ತಡ ತಂದು ಜನಪ್ರತಿನಿಧಿಗಳ ಕೋಲಾರ ಜಿಲ್ಲಾ ಜನಪ್ರತಿನಿಧಿಗಳು, MLAಗಳು, MLCಗಳು ಇಂತಹ ಒಂದು ಪವಿತ್ರವಾದ ಇದನ್ನು ಕಾಣುವುದಂದರೆ ಮುಳಬಾಗಿಲು ತಾಲೂಕು ದುಗ್ಸಂದ್ರ ಹೋಬಳಿ ಗೊಳ್ಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 80ರಲ್ಲಿ 5 ಎಕರೆ, ಸರ್ವೆ ನಂಬರ್ 79ರಲ್ಲಿ 45 ಎಕರೆ, ಒಟ್ಟಾರೆಯಾಗಿ 50 ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರ ಇಲ್ಲಿನ ಒಂದು ಗೊಳ್ಳಹಳ್ಳಿ ಹಿರಿಯ ಶ್ರೀನಿವಾಸ ಗೌಡರು ಮತ್ತು ವೆಂಕಟರಮಣಪ್ಪನವರು ಸುತ್ತಮುತ್ತಲ ಗ್ರಾಮಸ್ಥರ ಹೋರಾಟದ ಪ್ರತಿಫಲವಾಗಿ ಪಶು ವೈದ್ಯಕೀಯ ಹಾಗೂ ಪಶು ಮೀನುಗಾರಿಕಾ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರ ಬೀದರ್ ಅವರ ಒಂದು ಇದರಲ್ಲಿ 50 ಎಕರೆ ಜಮೀನನ್ನು ಸರ್ಕಾರ ಕೊಟ್ಟೈತೆ. ಇದು 2011ರಿಂದ ನಿರಂತರವಾಗಿ ಈ ಒಂದು ಜಮೀನು ಮಂಜೂರಾದ ನಂತರ ಇಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಈ ಒಂದು ಜಮೀನನ್ನೇನು ಸರ್ಕಾರ ಮಂಜೂರು ಮಾಡಿದೆ, ಆ ಮಂಜೂರು ಮಾಡಿದಂತಹ ಜಮೀನಿನ ಮೂಲಭೂತ ಸೌಕರ್ಯಗಳ ಕೊರತೆಯ ಜೊತೆಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಾಗೇಶ್ವರವರು ಇಲ್ಲಿ MLA ಆಗಿದ್ದಾಗ ಅವರು ಇಲ್ಲೇ ಬಂದು ಈ ಒಂದು ಕಟ್ಟಡಕ್ಕೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಕಚ್ಚಾ ರಸ್ತೆಗೆ 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗೈತೆ. ಇಲ್ಲಿನ ಸಿಬ್ಬಂದಿ ಏನು ಮಾಡಿದ್ದಾರೆ ಅಂದರೆ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ. ಈ ಒಂದು 50 ಎಕರೆಯಲ್ಲಿ ವಿವಿಧ ತಳಿಯ ಹಸುಗಳು, ಎಮ್ಮೆಗಳು, ಕುರಿಗಳು, ರೈತರಿಗೆ ಅನುಕೂಲವಾಗದಂತಹ ಈ ಪಶುಗಳನ್ನು ರೈತರಿಗೆ ವಿವಿಧ ತಳಿಗಳಲ್ಲಿ ಅವರಿಗೆ ಪರಿಚಯ ಮಾಡಿಸಲು 20 ಕೋಟಿ ರೂಪಾಯಿ ಅನುದಾನನ ಸರ್ಕಾರಕ್ಕೆ ಕೇಳಿದ್ದಾರೆ. ಆದರೆ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿ ಬಿಲ್ಡಿಂಗ್ ಮತ್ತು ಇದಾಗಿದೆ. ಈ 50 ಎಕರೆ ಜಮೀನಿನಲ್ಲಿ ಸುಮಾರು ಒಂದು 8 ಎಕರೆ
ಕೆಲವು ಸುತ್ತಮುತ್ತಲ ಗ್ರಾಮದ್ರು ನಮಗೆ ಸೇರಬೇಕು ಅಂತೇಳಿ ಮಾವಿನ ತೋಪಿದ್ರು ಸಹ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಅನುಕೂಲ, ಯಾಕಂದರೆ ಒಂದಳ್ಳಿ ಎರಡಲ್ಲೆಲ್ಲ ಇವಾಗಲೇ ಕೃಷಿ ಕ್ಷೇತ್ರ ಅಂದರೆ ಅಯ್ಯೋ ಸಂಸಾರನೂ ಬೇಡ, ಕೃಷಿ ಬೇಡ ಅಂದರೆ ಸಂಸಾರನೂ ಬೇಡ ಅನ್ನೋ ಮಟ್ಟಕ್ಕೆ ವ್ಯವಸಾಯ ಹದಗೆಟ್ಟೈತೆ. ಇವತ್ತು ಪಶು ಸಂಗೋಪನೆ ಕಡೆ ರೈತರ ಒಲವು ಇದೆ, ಆದರೆ ಇವತ್ತು ಗೋಮಾಳ ಜಮೀನಿಲ್ಲ ಮೇಯ್ಸಕ್ಕೆ, ಆದರೆ ತರಬೇತಿ ಇಲ್ಲ. ಇಲ್ಲಿ 50 ಎಕರೆ ಜಮೀನು ಇದೆ, ಸುಶಿತವಾದ ಒಂದು ಕಟ್ಟಡನೇ ಇದೆ, ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ. ಆದರೆ ಆ ಅಧಿಕಾರಿಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ. ಇಲ್ಲಿನ ಮುಳುಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರಿಗೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಇದೇ ಜಾಗದಲ್ಲಿ ಇದೇ ಪ್ಲೇಸಲ್ಲಿ ಇದ್ದೀವಿ. ನಾವು ಮೇಡಮ್ಮನವ್ರ ಹತ್ರ ಮತ್ತು ಹಿರಿಯರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಇದು 50 ಎಕರೆ ಇದೆ. ನಮಗೆ ವಿವಿಧ ತಳಿಗಳ ಒಂದು ರೈತರಿಗೆ ಅನುಕೂಲ ಮಾಡಬೇಕು. ಮತ್ತು ವಿಶ್ವವಿದ್ಯಾಲಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮಕ್ಕಳು, ಆ ರೈತರ ಮಕ್ಕಳು ಇರ್ಬೋದು, ಯಾರೇ ಮಕ್ಕಳು, ಅವರಿಗೆ ಇಲ್ಲೇ ತರಬೇತಿ ಕೊಟ್ಟು ಪ್ರತಿ 3 ತಿಂಗಳಿಗೊಮ್ಮೆ ಸುತ್ತಮುತ್ತಲ 3 ಜಿಲ್ಲೆಯವರ ರೈತರನ್ನು ಕರೆದು ಲಕ್ಷಾಂತರ ಮತ್ತು ಸಾವಿರಾರು ಜನ ರೈತರಿಗೆ ತರಬೇತಿ ಕೊಡಬೇಕು. ಯಾವುದೋ ಒಂದು ತಳಿನ ಹಸು ತಳಿ ನೋಡ್ಬೇಕನ್ನ ರಾಜಸ್ಥಾನನೋ ಇಲ್ಲಾಂದರೆ ಬೇರೆ ಕಡೆನೋ ಮಹಾರಾಷ್ಟ್ರನೋ ಯಾವುದಕ್ಕೂ ಹೋಗ್ಬೇಕಾಗ್ತದೆ. ನಮ್ಮ ಸ್ಥಳೀಯವಾಗಿದೆ, 50 ಎಕರೆ ಇದೆ. 50 ಎಕರೆ ಇರೋವಾಗ ನೀವು ಅನುದಾನನ ಬಿಡುಗಡೆ ಮಾಡಿ ಆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ರೈತರಿಗೆ ಅನುಕೂಲ ಯಾಕೆ ಮಾಡಿಕೊಡ್ಬಾರ್ದು? ಇದು ನಾವು ಸರ್ಕಾರಕ್ಕೆ ಪ್ರಶ್ನೆ ಜೊತೆಗೆ ಪಶು ಸಂಗೋಪನೆ ಸಚಿವರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಈ ಒಂದು 50 ಎಕರೆ ಜಮೀನಿನಲ್ಲಿ ಪಶು ವೈದ್ಯಕೀಯ ಮತ್ತು ವಿಜ್ಞಾನ ಕೇಂದ್ರ ಏನಿದೆ, ವಿವಿಧ ತಳಿಗಳ ಒಂದು ಅಭಿವೃದ್ಧಿ ಮಾಡಲು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.